ಅಜ್ಞಾನವೆಂಬ ಅಂಧಕಾರವನ್ನು ಕಳೆದು ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗುವವನೇ ನಿಜವಾದ ಗುರು. ಆಷಾಢ ಮಾಸದ ಹುಣ್ಣಿಮೆಯ ಈ ಪವಿತ್ರ ದಿನವನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಎಂದು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಮಹಾಭಾರತ, ಪುರಾಣಗಳು ಹಾಗೂ ವೇದಗಳನ್ನು ವಿಂಗಡಿಸಿದ ಮಹರ್ಷಿ ವೇದವ್ಯಾಸರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರಾಚೀನ ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ತಂಗಿದ್ದು ಗುರುವಿನ ಸೇವೆ ಮಾಡುತ್ತಾ ವಿದ್ಯೆ ಕಲಿಯುತ್ತಿದ್ದರು. ಆ ಕಾಲದ ಗುರು ಶಿಷ್ಯ ಪರಂಪರೆ ಭಾರತೀಯ ಸಂಸ್ಕೃತಿಯ ಬಹುದೊಡ್ಡ ಹೆಮ್ಮೆಯಾಗಿದೆ. ಗುರುವಿಲ್ಲದೆ ಗುರಿಯಿಲ್ಲ ಎಂಬ ಮಾತು ಅಂದಿಗೂ ಇಂದಿಗೂ ಎಂದೆಂದಿಗೂ ಅಕ್ಷರಶಃ ಸತ್ಯ. ಕಾಲ ಬದಲಾದಂತೆ ಶಿಕ್ಷಣ ವ್ಯವಸ್ಥೆ ಮತ್ತು ಗುರುವಿನ ಪರಿಕಲ್ಪನೆಯೂ ವಿಸ್ತಾರವಾಗಿದೆ. ಅಂದಿನ ಆಶ್ರಮದ ಮರದ ಕೆಳಗಿನ ಪಾಠಗಳು ಇಂದು 4 ಗೋಡೆಗಳ ತರಗತಿಗಳನ್ನು ದಾಟಿ ಡಿಜಿಟಲ್ ಪರದೆಯ ಮೇಲೂ ವಿಸ್ತರಣೆಯಾಗಿದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರಿಗೆ ಕೇವಲ ಅಕ್ಷರ ಜ್ಞಾನವಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ, ಬದುಕನ್ನು ಎದುರಿಸುವ ಕಲೆ ಮತ್ತು ನೈತಿಕ ಮೌಲ್ಯಗಳನ್ನು ತುಂಬುವ ಪ್ರತಿಯೊಬ್ಬ ವ್ಯಕ್ತಿಯೂ ಗುರುವಿನ ಸ್ಥಾನದಲ್ಲಿದ್ದಾರೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ, ಅಂತರ್ಜಾಲದಲ್ಲಿ ಎಷ್ಟೇ ಅಗಾಧ ಮಾಹಿತಿ ಲಭ್ಯವಿದ್ದರೂ ಆ ಮಾಹಿತಿಯನ್ನು ಸರಿಯಾದ ದಾರಿಯಲ್ಲಿ ಸಕಾರಾತ್ಮಕವಾಗಿ ಬಳಸಲು ಒಬ್ಬ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ. ತಂತ್ರಜ್ಞಾನವು ಗುರುವಿಗೆ ಪರ್ಯಾಯವಾಗಲು ಎಂದಿಗೂ ಸಾಧ್ಯವಿಲ್ಲ ಎಂಬುದನ್ನು ಇಂದಿನ ಆಧುನಿಕ ಜಗತ್ತು ಕೂಡ ಒಪ್ಪಿಕೊಂಡಿದೆ. ಒಂದು ದೇಶದ ನೈಜ ಅಭಿವೃದ್ಧಿ ಅಡಗಿರುವುದು ಕೇವಲ ಮೂಲಸೌಕರ್ಯಗಳಲ್ಲಿ ಅಲ್ಲ, ಬದಲಾಗಿ ಅಲ್ಲಿನ ಯುವಶಕ್ತಿಯಲ್ಲಿ. ಆ ಯುವಶಕ್ತಿಯನ್ನು ಸರಿದಾರಿಯಲ್ಲಿ ಮುನ್ನಡೆಸುವ, ಅವರಲ್ಲಿ ದೇಶಭಕ್ತಿ ಮತ್ತು ನೈತಿಕತೆಯನ್ನು ಬಿತ್ತುವ ಬಹುದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಹುಟ್ಟಿದಾಗಿನಿಂದ ಮೊದಲ ಗುರುವಾಗುವ ತಾಯಿಯಿಂದ ಹಿಡಿದು ಶಾಲೆಯ ಶಿಕ್ಷಕರು, ವೃತ್ತಿ ಬದುಕಿನ ಮಾರ್ಗದರ್ಶಕರು, ಪಾಠ ಕಲಿಸುವ ಸಮಾಜ ಮತ್ತು ಪ್ರಕೃತಿ, ಹೀಗೆ ನಮಗೆ ತಿಳುವಳಿಕೆ ನೀಡುವ ಪ್ರತಿಯೊಂದು ಗುರುವಿನ ಸ್ವರೂಪವೇ ಆಗಿದೆ. ಅಂತಹ ನಿಸ್ವಾರ್ಥ ಗುರುವೃಂದದ ತ್ಯಾಗ ಮತ್ತು ಸೇವೆಗೆ ತಲೆಬಾಗುವ ಮತ್ತು ಅವರನ್ನು ಸ್ಮರಿಸುವ ಸುವರ್ಣಾವಕಾಶವೇ ಈ ಗುರುಪೂರ್ಣಿಮೆ. ಒಟ್ಟಾರೆಯಾಗಿ ಅಕ್ಷರ ಕಲಿಸಿದ ಗುರುಗಳನ್ನು ಕೇವಲ ಒಂದು ದಿನ ಮಾತ್ರವಲ್ಲ, ಬದುಕಿನುದ್ದಕ್ಕೂ ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಎಂಬ ಶ್ಲೋಕದಂತೆ ನಮ್ಮ ಬದುಕಿಗೆ ದಾರಿದೀಪವಾದ, ನಮ್ಮನ್ನು ತಿದ್ದಿ ತೀಡಿದ ಎಲ್ಲಾ ಗುರುಗಳಿಗೂ ವಂದಿಸುತ್ತಾ, ಜ್ಞಾನ ಮತ್ತು ಮೌಲ್ಯಗಳ ಆಧಾರದ ಮೇಲೆ ಒಂದು ಸುಂದರ, ಸದೃಢ ಹಾಗೂ ವಿಕಸಿತ ಸಮಾಜವನ್ನು ನಿರ್ಮಿಸುವ ಸಂಕಲ್ಪ ಮಾಡೋಣ.